ನಮ್ಮ ಜೊತೆಯಲ್ಲಿ ಈಗ ನೂತನವಾಗಿ ಕಮಿಷನರ್ ಆಯ್ಕೆ ಆಗಿರುವಂಥ ಸಿಮತ್ ಕುಮಾರ್ ಸಿಂಗ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಪೊಲೀಸ್ ಕೆಲಸ ಅಂದ್ರೇ ಒಂದು ಚಾಲೆಂಜ್, ಬಟ್ ಆದ್ರೀಗ ನೀವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ನೀವು ಕಮಿಷನರ್ ಆಗಿ ಬಂದಿರುವಂಥದ್ದು ತುಂಬ ಚಾಲೆಂಜ್ ಇದೆ. ಈ ಒಂದು ಮೂಮೆಂಟನ್ನು ನೀವು ಫೇಸ್ ಮಾಡುವಂಥದ್ದು. ಪೊಲೀಸ್ದು ಕೆಲಸ ಯಾವಾಗಲೂ ಚಾಲೆಂಜಿಂಗ್ ಇರ್ತದೆ. ಸೊ ಈಗ ಕೂಡ ಅದು ಏನೋ ಬೇರೆ ವ್ಯತ್ಯಾಸ ಇಲ್ಲ. ಆದರೆ ನಮ್ಮ ಎಲ್ಲ ಸಿಬ್ಬಂದಿಯವರು, ಅಧಿಕಾರಿ ವರ್ಗದವರು ಮತ್ತು ನಾವು ಪಬ್ಲಿಕ್ ಅವರು ಸೇರಿ ಏನು ಬೆಸ್ಟ್ ಪೊಲೀಸಿಂಗ್ ಕೊಡಬೇಕು ಸಿಟಿಗೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿವರೆಗೆ ನಮ್ಮ ಸಿಟಿ ಪೊಲೀಸ್ ಅವರು ಒಳ್ಳೆಯ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದೇ ಇನ್ನೂ ಮುಂದುವರಿಸ್ತೀವಿ ನಾವು. ಮತ್ತು ಈಗ ಜಸ್ಟ್ ನಾವು ಚಾರ್ಜ್ ತೊಗೊಂಡಿದ್ವಿ. ಸೊ ಮುಂದೆ ಹೇಗೆ ಹೋಗಬೇಕು ನಾವು ಎಲ್ಲ ನಮ್ಮ ಆಫೀಸರ್ ಜೊತೆಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ನಾವು ಪರಿಹಾರ ಮಾಡ್ತೀವಿ. ಸರ್, ಈಗ ಪ್ರಮುಖವಾಗಿ 11 ಜನ ಡೆತ್ ಆಗಿದೆ, ಮತ್ತು ರಾತ್ರಿಯಿಂದ ನೀವು ಕೂಡ ಚಾರ್ಜ್ ಲೇಟ್ ನೈಟಲ್ಲಿ ತೊಗೊಂಡಿದ್ದು, ಇಮಿಡಿಯೇಟ್ಲಿ ಸಿಟಿ ರೌಂಡ್ಸ್ ಮಾಡಿದ್ರಿ ಎಲ್ಲ ಆಕ್ಷನ್ದ್ರ ಬಗ್ಗೆ. ಬಟ್ ಕೆಲವರು ಬಂಧನ ಆಗಿದೆ ಅಂತ ಒಂದು RCB ಒಂದು ವಿಚಾರ, ದುರಂತಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವಾಗಿ. ಆ ದುರಂತ ಸಂಬಂಧಪಟ್ಟ ಕೆಲವು FIR ರಿಜಿಸ್ಟರ್ ಆಗಿದೆ. ಅದು ಸಂಬಂಧಪಟ್ಟ ನಮ್ಮ ಟೀಮ್ಸ್ ಅವರು ಇಡೀ ರಾತ್ರಿ ಕೆಲಸ ಮಾಡಿದ್ದಾರೆ ಅವರು. ಸೊ ನಾವು ಎಲ್ಲ ಅವ್ರ ಜೊತೆಗೆ ಚರ್ಚೆ ಮಾಡಿ ಡೀಟೇಲ್ಸ್ ಕೊಡ್ತೀವಿ. ಸದ್ಯಕ್ಕೆ ಕೆಲಸ ನಡೀತಾ ಇದೆ. ಅಂದರೆ ಕಾನೂನು ಪ್ರಕಾರ ಏನಿದೆ ನಾವು ಕ್ರಮ ತಗೊಳ್ತೀವಿ. ಸರ್, ಅಂದರೆ ಸ್ಪೆಷಲ್ ಟೀಮ್ ನಿಮ್ಮ ಕಡೆಯಿಂದ ಆಗಿರುವಂಥದ್ದು ಅಥವಾ ಏನಾದರೂ ಪ್ರಕರಣವನ್ನು CID ಕೊಡುವಂಥವ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಹೇಗೆ ಅಂತ ಸರ್? ಇಲ್ಲ, ನಾವು ನಮ್ಮ ಸಿಟಿ ಪೊಲೀಸ್ ಬಗ್ಗೆ ಮಾತಾಡುವಾಗ ನಮ್ಮ ಕೇಸ್ ರಿಜಿಸ್ಟರ್ ಆಗಿದೆ. ಕೇಸ್ಗೆ ನಾವು ಏನೋ ಯಾವ ರೀತಿ ಯಾವಾಗ CID ಕೊಡಬೇಕು ನಾವು CID ಕೊಡ್ತೀವಿ. ಅಲ್ಲಿವರೆಗೆ ನಮ್ಮ ಹತ್ರ ಇರ್ತದೆ. ಸೊ ನಾವು ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಏನಾದರೂ ಈ ಕೇಸನ್ನು ಪರ್ಟಿಕ್ಯುಲರ್ ಆಗಿ ನೀವೇನಾದರೂ ಸ್ಪೆಷಲ್ ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡಿ? ಆಲ್ರೆಡಿ ನಮ್ಮವರು ಮಾಡ್ಕೊಂಡಿದ್ದಾರೆ. ಅದೇ ಮುಗಿಸಿದ್ರು ಡೀಟೇಲ್ಸ್ ನಾವು ಕೊಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಸಿಮತ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಅಂದರೆ ಈಗಾಗಲೇ ನಾವು ಕಾರ್ಯಾಚರಣೆ ಒಂದು ಸ್ಪೆಷಲ್ ಟೀಮ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು. ಆ ಬಗ್ಗೆ ನಾವು ಈಗ ಕೆಲವೇ ಹೊತ್ತಲ್ಲಿ ಅದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೊಡ್ತೇವೆ. ಸದ್ಯ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಮಾತಾಡೋದು ಅಷ್ಟೇ. ಅದೇನು ಹೇಳಿದ ಅವರು ಅಂದರೆ FIR ಆಗಿದೆ. ಕೊಡ್ತೀರಾ? ಚೆಕ್ ಮಾಡಿದ್ದೀನಪ್ಪ. ಬೇರೆ ವಿಜುವಲ್ಸ್ ತೊಗೊಂಡಿದ್ದೀರಾ? ನೋಡಿ ಕೇಳೋದಕ್ಕೆ ಏನೇ ನಡೀತು ಅಂತ ಅಂದ್ಬಿಟ್ಟಿದ್ವಿ. ಪ್ರೆಸ್ ಮೀಟ್ ನಡೀತಾ ಇಲ್ಲ ಇಲ್ಲ ಮಾತಾಡೋದು ಅಷ್ಟೇ. ಅದೇನು ಹೇಳಿದ ಅವರು ಅಂದರೆ FIR ಆಗಿದೆ. ಕೊಡ್ತೀರಾ? ಕೊಡ್ತೀನಿ. ಚೆಕ್ ಮಾಡಿದ್ದೀನಪ್ಪ. ಬೇರೆ ವಿಜುವಲ್ಸ್ ತೊಗೊಂಡಿದ್ದೀರಾ? ನೋಡಿ ಕೇಳೋದಕ್ಕೆ ಏನೇ ನಡೀತು ಅಂತ ಅಂದ್ಬಿಟ್ಟಿದ್ವಿ. ಪ್ರೆಸ್ ಮೀಟ್ ನಡೀತಾ ಇಲ್ಲ ಇಲ್ಲ ಮಾತಾಡೋದು ಅಷ್ಟೇ. ಅದೇನು ಹೇಳಿದ ಅವರು ಅಂದರೆ FIR ಆಗಿದೆ. ಕೊಡ್ತೀರಾ? ಕೊಡ್ತೀನಿ. ಚೆಕ್ ಮಾಡಿದ್ದೀನಪ್ಪ. ಬೇರೆ ವಿಜುವಲ್ಸ್ ತೊಗೊಂಡಿದ್ದೀರಾ? ನೋಡಿ ಕೇಳೋದಕ್ಕೆ ಏನೇ ನಡೀತು ಅಂತ ಅಂದ್ಬಿಟ್ಟಿದ್ವಿ. ಪ್ರೆಸ್ ಮೀಟ್ ನಡೀತಾ ಇಲ್ಲ ಇಲ್ಲ ಮಾತಾಡೋದು ಅಷ್ಟೇ. ಅದೇನು ಹೇಳಿದ ಅವರು ಅಂದರೆ FIR ಆಗಿದೆ. ಕೊಡ್ತೀರಾ? ಕೊಡ್ತೀನಿ. ಚೆಕ್ ಮಾಡಿದ್ದೀನಪ್ಪ. ಬೇರೆ ವಿಜುವಲ್ಸ್ ತೊಗೊಂಡಿದ್ದೀರಾ? ನೋಡಿ ಕೇಳೋದಕ್ಕೆ ಏನೇ ನಡೀತು ಅಂತ ಅಂದ್ಬಿಟ್ಟಿದ್ವಿ. ಪ್ರೆಸ್ ಮೀಟ್ ನಡೀತಾ ಇಲ್ಲ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.